ನಮಸ್ತೆ. ನಮ್ಗೆಲ್ಲ ಸ್ಕ್ಯಾಮ್ ಬಗ್ಗೆ ಐಡಿಯಾ ಇದೆ, ಆದ್ರೂ ಕೂಡ ನಾವು ಮೂರ್ಖರಾಗ್ತಾ ಇದೀವಿ. ಯಾಕೆ? ಮನುಷ್ಯನಿಗೆ ಫ್ರೀಯಾಗಿ ಏನ್ ಸಿಕ್ಕರೂ ಬೇಕಾಗತ್ತೆ. ಗೋಲ್ಡ್ ಅದು ಇನ್ನೂ ಇಷ್ಟ ಆಗತ್ತೆ ಅಲ್ವಾ? ಅದಕ್ಕೋಸ್ಕರನೇ ಕಲ್ಯಾಣ್ ಜ್ಯುವೆಲರ್ಸ್ ಅವರು ಕಳಿಸ್ತಾ ಇರುವಂತ ಒಂದು ಲಿಂಕ್ ಹೇಳಿ ವಾಟ್ಸಾಪ್ ಅಲ್ಲಿ ಒಂದು ಲಿಂಕ್ ಹರಿದಾಡ್ತಾ ಇದೆ. ಆ ಲಿಂಕ್ ರಿಯಲ್ ಆರ್ ಫೇಕ್ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ ನಮ್ಮ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಕಳಿಸ್ತಾ ಇದೀವಿ. ಅಷ್ಟು ದೊಡ್ಡ ಸಂಸ್ಥೆ ಕಲ್ಯಾಣ್ ಜ್ಯುವೆಲರ್ಸ್ ಅವರು ಒಂದು ವಾಟ್ಸಾಪ್ ಲಿಂಕ್ ಅನ್ನ ಕಳಿಸಿ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವ್ರದೇ ಆದ ಒಂದು ಓನ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ಅವರು ಅವರ ಒಂದು ಲಿಂಕ್ ಅನ್ನ ಕಳಿಸಬಹುದು, ಜಾಹೀರಾತುಗಳನ್ನ ಕೊಡಬಹುದು. ಆದ್ರೆ ವಾಟ್ಸಾಪ್ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇದನ್ನ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ? ಹಾಗಿದ್ರೆ ಇದು ಕಲ್ಯಾಣ್ ಜ್ಯುವೆಲರ್ಸ್ ಅವರು ಕಳಿಸಿರುವಂತ ಲಿಂಕ್ ಅಲ್ವಾ? ಖಂಡಿತ ಅಲ್ಲ. ನಾವು ಮೂರ್ಖರಾಗ್ತಾ ಇದ್ದೀವಿ, ಹಾಗೆ ನಮ್ಮ ಜೊತೆಗಿರೋರನ್ನ ಮುಟ್ಟಾಳರನ್ನ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಕ್ರಾಸ್ ಚೆಕ್ ಅನ್ನ ಖಂಡಿತ ಮಾಡ್ಬೇಕು. ಎಲ್ಲಿ ಮಾಡೋದು? ಲಿಂಕ್ ಬರುತ್ತೆ, ಓಪನ್ ಮಾಡ್ತೀವಿ ಅಂತ ಯೋಚನೆ ಮಾಡ್ತಿದ್ಯಾ? ಹಾಗಿದ್ರೆ ಪ್ರತಿಯೊಂದು ಸಂಸ್ಥೆಗೂ ಕೂಡ ಅವರದ್ದೇ ಆದ ಒಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಅನ್ನ ಚೆಕ್ ಮಾಡಿದಾಗ ರಿಯಲ್ ಆರ್ ಫೇಕ್ ಇದು ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಕ್ರಾಸ್ ಚೆಕ್ ಮಾಡ್ದೇನೆ ಯಾವುದೋ ಲಿಂಕ್ ಅನ್ನ ಒತ್ತೋದು, OTP ಅನ್ನ ಕಳ್ಸೋದನ್ನ ಮಾಡ್ಬೇಡಿ. ಯಾಕೆ ಅಂತ ಹೇಳ್ಕೊಡಂದ್ರೆ ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್. ಜಿಯೋ ರಿಚಾರ್ಜ್, ಫ್ಲಿಪ್ಕಾರ್ಟ್ ಆಫರ್, ಮೀಶೋ ಆಫರ್ ಇವುಗಳ ರೀತಿನೇ ಇತ್ತೀಚೆಗೆ ಕಲ್ಯಾಣ್ ಜ್ಯುವೆಲರ್ಸ್ ಅವರ ಸ್ಕ್ಯಾಮ್ ಶುರುವಾಗಿದೆ. ಕಲ್ಯಾಣ್ ಜ್ಯುವೆಲರ್ಸ್ ಅವ್ರದೇ ಆದ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಕಲ್ಯಾಣ್ ಜ್ಯುವೆಲರ್ಸ್ .net ಅಂತ ಹೇಳ್ಕೊಂಡು. ಅದು ಯಾವುದೇ ಮಾಹಿತಿ ಇದ್ರೂ ಕೂಡ ಈ ಒಂದು ಮೇಲ್ ನಲ್ಲಿ, ಈ ಒಂದು ವೆಬ್ಸೈಟ್ ನಲ್ಲಿ ಬರುತ್ತೆ. ಹಾಗಿರುವಾಗ ಯಾವುದೋ ವಾಟ್ಸಾಪ್ ಅಲ್ಲಿ ಒಂದು ಲಿಂಕ್ ಅನ್ನ ನಂಬ್ಕೊಂಡು ನಾವು OTP ಅನ್ನ ಕಳಿಸ್ತೀವಿ, ಹಾಗೆ ಒಂದಿಷ್ಟು ಶೇರ್ ಅನ್ನ ಮಾಡ್ತೀವಿ ಅಂದ್ರೆ ನಮ್ಮಷ್ಟು ದಡ್ರು ಯಾರು ಇರೋದಿಲ್ಲ. ಯಾವುದೇ ಒಂದು ಅಧಿಕೃತ ಕಂಪನಿಯವರು ವಾಟ್ಸಪ್ಗೆ 20 ಜನಕ್ಕೆ ಶೇರ್ ಮಾಡಿ, 14 ಜನಕ್ಕೆ ಶೇರ್ ಮಾಡಿ, 15 ಜನಕ್ಕೆ ಶೇರ್ ಮಾಡಿ ಅಂತ ಹೇಳೋದಿಲ್ಲ. ಯಾವುದೇ ಕಂಪನಿಯವರು ನಾವು ಅವರ ಹತ್ತಿರ ಹೋಗಿ ವ್ಯಾಪಾರಗಳನ್ನ ಮಾಡದೆ ನಮ್ಗೆ ಫ್ರೀಯಾಗಿ ಯಾವುದೇ ಆಫರ್ಗಳನ್ನ, ಉಡುಗೊರೆಗಳನ್ನ ಕೊಡೋದಿಲ್ಲ. ಯಾವುದೇ ಒಂದು ಕಂಪನಿಗಳು ಅವರ ಒಂದು ಮಾಹಿತಿಯನ್ನ, ಅವರ ಉಡುಗೊರೆಗಳನ್ನ, ಗಿಫ್ಟ್ ಆಫರ್ಗಳನ್ನ ಟಿವಿ, ಪೇಪರ್, ಜಾಹೀರಾತುಗಳಲ್ಲಿ ಕೊಡ್ತಾರೆ ವಿನಃ ವಾಟ್ಸಾಪ್ ಲಿಂಕ್ ಅನ್ನ ಖಂಡಿತ ಕಳಿಸಲ್ಲ. CAFE.cu ಅನ್ನುವಂತಹ ಒಂದು ಲಿಂಕ್ ಈಗಾಗಲೇ ಎಲ್ಲರ ವಾಟ್ಸಾಪ್ ಅಲ್ಲಿ ಓಡಾಡ್ತಾ ಇದೆ. ಈ .cu ಅನ್ನೋದು ಸ್ಕ್ಯಾಮ್. ನೀವು ತಿಳ್ಕೊಳ್ಬೇಕಾಗಿರೋದು ಏನಂತ ಅಂದ್ರೆ .xyz, .tv, .cu ಈ ತರ ಬರುವಂತಹ ವೆಬ್ಸೈಟ್ಗಳು ಫೇಕ್ ಅಂಡ್ ಸ್ಕ್ಯಾಮ್. ಇದರಿಂದ ಹಣ ಕಳ್ಕೊಳ್ಬೇಕಾಗತ್ತೆ. ಯಾರು ಯಾಕೆ ನಮ್ಗೆ 5 ಗ್ರಾಮ್ ಗೋಲ್ಡ್ ಅನ್ನ ಕೊಡ್ತಾರೆ? ನೋಡಿದ ತಕ್ಷಣ ಖುಷಿ ಆಗತ್ತೆ. 86,146 ರೂಪಾಯಿಗಳ ಗೋಲ್ಡ್ ಏನು ಮಾಡ್ದೇನೆ ಒಂದಿಷ್ಟು ವಾಟ್ಸಪ್ ಅಲ್ಲಿ ಶೇರ್ ಮಾಡೋದ್ರಿಂದ ನಮ್ಗೆ ಸಿಗತ್ತೆ. ನಾವು ನಂಬ್ತೀವಿ. ಯಾಕೆ ಅಂದ್ರೆ ಗೋಲ್ಡ್, ಮನಿ ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ಬಟ್ ಆದ್ರೆ ಅದು ರಿಯಲ್ ಆರ್ ಫೇಕ್ ನಾವು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದು ಜಾಸ್ತಿ ಆಗತ್ತೆ. ಶೇರ್ ಖಂಡಿತ ಮಾಡ್ಬೇಡಿ. ಈ ವಿಡಿಯೋನ ಶೇರ್ ಮಾಡಿ. ಒಂದಿಷ್ಟು ಅಕಸ್ಮಾತ್ ಆಗಿ ನೀವು ಲಿಂಕ್ ಅನ್ನ ಯಾರಿಗಾದ್ರೂ ಕಳ್ಸಿದ್ರ ಫೇಕ್ ಲಿಂಕ್ ಇದು, ದಯವಿಟ್ಟು ಇದನ್ನ ಓಪನ್ ಮಾಡಬೇಡಿ ಹೇಳಿ ಅವ್ರಿಗೆ ಹೇಳಿ. ಅಕಸ್ಮಾತ್ ಲಿಂಕ್ ಅವ್ರು ನೋಡಿಲ್ಲ ಅಂದ್ರೆ ಆ ಲಿಂಕ್ ಅನ್ನ ಡಿಲೀಟ್ ಮಾಡಿ. ಈ ರೀತಿಯ ಒಂದು ಫೇಕ್ ಲಿಂಕ್ ಅನ್ನ ಕಳಿಸೋದ್ರಿಂದ ಅವರು ಈಸಿಯಾಗಿ ಒಂದಿಷ್ಟು ಜನನ ಕ್ಯಾಶ್ ಹಾಕೊಳ್ತಾರೆ. ನಾವು ಮೂರ್ಖರಾಗದೆ ಇದ್ರೂ ಕೂಡ ಕೆಲವೊಂದಿಷ್ಟು ಜನ ಮೂರ್ಖರಾಗ್ತಾರೆ. ನಾವು ಬೇರೆಯವ್ರಿಗೆ ಒಂದು ಲಿಂಕ್ ಅನ್ನ ಕಳಿಸಿ ಸುಮ್ಮನೆ ಆಗ್ಬಿಡ್ತೀವಿ. OTP ಕೇಳಿದ ತಕ್ಷಣ ನಾವು ಒಂದಿಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತೀವಿ. ಆದ್ರೆ ಆ OTP ಅನ್ನ ಕಳಿಸುವಂತವ್ರು ಕೂಡ ನಮ್ಮ ಜೊತೆಗಿರ್ತಾರೆ. ಎಲ್ಲರೂ ಕೂಡ ಬುದ್ಧಿವಂತರೇ ಆಗಿರಲ್ಲ. ಹಾಗೆ ಎಲ್ಲರೂ ಕೂಡ ಇದನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿರಲ್ಲ. ಹಾಗಾಗಿ ನಾವಾಗೆ ಬೇರೆಯವರಿಗೆ ಹಳ್ಳಕ್ಕೆ ತಳ್ಳೋದನ್ನ ನಿಲ್ಸೋಣ. ಒಂದಿಷ್ಟು ಸ್ಕ್ಯಾಮ್ ಗಳನ್ನ, ಈ ರೀತಿ ಯಾವುದೇ ಆಫರ್ಗಳು ಖಂಡಿತವಾಗ್ಲೂ ಬರಲ್ಲ. ಜಿಯೋ ರಿಚಾರ್ಜ್ ಆಗಿರ್ಬೋದು, ಫ್ಲಿಪ್ಕಾರ್ಟ್
ಆಫರ್ಗಳಾಗಿರ್ಬೋದು, ಮೀಶೋ ಆಫರ್ಗಳಾಗಿರ್ಬೋದು, ಫೆಸ್ಟಿವಲ್ ಆಫರ್ಗಳು, ಈ ರೀತಿ ಯಾವುದೇ ಆಫರ್ಗಳ ಬರಲ್ಲ. ಈ ಹಿಂದೆ ಸ್ವಲ್ಪ ದಿನದ ಹಿಂದೆ ಮನೆಗೆ ಕೊರಿಯರ್ ಲೆಟರ್ಗಳು ಬರ್ತಾ ಇತ್ತು. ಮೀಶೋದವರಿಂದ ಆಫರ್ ಇದೆ, 20,000 ಇದೆ, 50,000 ಇದೆ, ಈ ತರದ್ದು ತುಂಬಾ ಮನೆಗಳಿಗೆ ಬಂದಿದೆ. ವಿಡಿಯೋ ನೋಡ್ತಾ ಇರೋ ಕೆಲವ್ರ ಮನೆ ಕೂಡ ಬಂದಿರ್ಬೋದು. ಬಟ್ ಆದ್ರೆ ಯಾವುದೇ ಒಂದು ಅಧಿಕೃತ ಕಂಪನಿಗಳು ಈ ರೀತಿಯ ಆಫರ್ಗಳನ್ನ ಖಂಡಿತವಾಗ್ಲೂ ಕೊಡಲ್ಲ. ನಾವು ಅವರ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದಾಗ ಅಲ್ಲಿ ಯಾವುದಾದ್ರೂ ಒಂದು ಉಡುಗೊರೆಗಳು ಸಿಗಬಹುದು. ಅಷ್ಟನ್ನ ಬಿಟ್ರೆ ಯಾವುದೇ ರೀತಿಯ ಆಫರ್ಗಳು ಸಿಗಲ್ಲ. ಕೆಲವೊಂದಿಷ್ಟು ಡಿಸ್ಕೌಂಟ್ಗಳನ್ನ ಅವರ ಸಂಸ್ಥೆಗಳಿಗೆ ಹೋದಾಗ ಸಿಗ್ಬಹುದೇ ಹೊರತು ಯಾವುದೇ ಕಲ್ಯಾಣ್ ಜ್ಯುವೆಲರ್ಸ್ ಅಥವಾ ಬೇರೆ ಯಾವುದೇ ಒಂದು ಸಂಸ್ಥೆಗಳು ನಮ್ಗೆ ವಾಟ್ಸಾಪ್ ಲಿಂಕ್ ಅನ್ನ ಕಳ್ಸಲ್ಲ. ಅದನ್ನ ತಿಳ್ಕೊಳ್ಳಿ. ಸುಮ್ನೆ ಏನೋ ಸಿಗತ್ತೆ, ಏನೋ ಇದೆ, ಒಂದಿಷ್ಟು 20 ಜನಕ್ಕೆ ಶೇರ್ ಮಾಡಿ, 30 ಜನಕ್ಕೆ ಶೇರ್ ಮಾಡಿ. ಯಾವುದೇ ಕಂಪನಿಗಳು ಕೂಡ ಅಧಿಕೃತ ಕಂಪನಿಗಳು ಶೇರ್ ಮಾಡಿ ಅಂತ ಹೇಳಲ್ಲ. ಇದು ಫೇಕ್. ನೀವ್ ಅವಾಗ್ಲೇ ಅನ್ಕೋಬೇಕು, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಇದೊಂದು ಸ್ಕ್ಯಾಮ್ ಅಂತ ಹೇಳಿ. ಈಗಾಗಲೇ ತುಂಬಾ ಜನ ಸ್ಕ್ಯಾಮ್ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತಾರೆ. ಬಟ್ ಆದ್ರೂ ಕೂಡ ನಾವು ಈ ಲಿಂಕ್ ಅನ್ನ ಶೇರ್ ಮಾಡ್ತಾನೆ ಇರ್ತೀವಿ. ಆದ್ರೂ ಮತ್ತೊಂದ್ಸಲ ಯೋಚನೆ ಮಾಡಿ, ಕಲ್ಯಾಣ್ ಜ್ಯುವೆಲರ್ಸ್ ಅವರ ಹೆಸರು ಹೇಳ್ಕೊಂಡು ಬಂದಿರುವಂತಹ ಲಿಂಕ್ ಸ್ಕ್ಯಾಮ್. ಅದನ್ನ ದಯವಿಟ್ಟು ಯಾರಿಗಾದ್ರೂ ಕಳ್ಸಿದ್ರೆ ಅದನ್ನ ಡಿಲೀಟ್ ಮಾಡಿ. ಅದನ್ನ ನೀವು ಓಪನ್ ಮಾಡ್ಬೇಡಿ. ನಿಮ್ಗೆ ನಿಮ್ಮ ಜೆಂಡರ್ ಕೇಳ್ತಾರೆ, ನಿಮ್ಮ ಊರನ್ನ ಕೇಳ್ತಾರೆ, ಆ ನಂತರದಲ್ಲಿ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ಹೇಳ್ತಾರೆ. ಶೇರ್ ಆದ ತಕ್ಷಣ ಒಂದು OTP ಬರುತ್ತೆ ಫೋನಲ್ಲಿ. ನೀವು ಆ OTP ಅನ್ನ ಅವ್ರಿಗೆ ರೀಸೆಂಡ್ ಮಾಡಿದ್ರಿ ಅಂತ ಅಂದ್ರೆ ನೀವು ಸ್ಕ್ಯಾಮ್ಗೆ ಒಳಗಾಗಿದ್ದೀರಾ ಅಂತ ಹೇಳಿ. ದಯವಿಟ್ಟು ಇದನ್ನ ನಿಲ್ಸಿ. ಯಾವ್ದಾದ್ರು ಲಿಂಕ್ಗಳು ಬಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ, ಅಯ್ಯೋ ನಾನ್ ಏನೋ ಕಳ್ಕೊಂಡೆ, ಇದು ನಂಗೆ ಸಿಗ್ತಾ ಇತ್ತು ಅನ್ನುವಂತಹ ಒಂದೇನಾದ್ರೂ ಯೋಚನೆಗಳಿದ್ರೆ ಆ ಲಿಂಕ್ ಅನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಕ್ರೋಮ್ ಅಲ್ಲಿ ಚೆಕ್ ಮಾಡಿ. ಆ ವೆಬ್ಸೈಟ್ಗಳ ಬಗ್ಗೆ ಇತ್ತೀಚೆಗೆ ಯಾವುದನ್ನ ತಿಳ್ಕೊಳ್ಳೋದು ಕೂಡ ಕಷ್ಟ ಇಲ್ಲ. ನಾವು ನಿಂತಿರೋ ಜಾಗದಿಂದ ಎಲ್ಲವನ್ನ ಕೂಡ ತಿಳ್ಕೊಳ್ಬಹುದು. ಅಷ್ಟು ಮುಂದೆ ಇದೀವಿ. ಈ ತರ ಇದ್ದಾಗ್ಲೂ ಕೂಡ ನಾವು ಸ್ಕ್ಯಾಮ್ಗೆ ಒಳಗಾಗ್ತೀವಿ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಇರಲ್ಲ. ಹಾಗಾಗಿ ನಿಮ್ಗೆ ಯಾವ್ದಾದ್ರು ಲಿಂಕ್ ಬಂದಾಗ ಫಸ್ಟ್ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ದೇನೆ ಯಾವ್ದನ್ನು ಕೂಡ ಶೇರ್ ಮಾಡ್ಬೇಡಿ. ಓಕೆ, ಅದ್ರಲ್ಲಿ ಕಮೆಂಟ್ಗಳು ಕೂಡ ಇದೆ. ಓ ನಂಗ್ ಬಂದಿದೆ, ಹಾಗೆ ಹೀಗೆ 5 ಗ್ರಾಮ್ ಗೋಲ್ಡ್ ಸಿಕ್ಕಿದೆ ಅಂತ ಹೇಳ್ಕೊಂಡು, ಅವೆಲ್ಲ ಫೇಕ್ ಕಮೆಂಟ್ಗಳು. ಅವರೇ ಸ್ಕ್ಯಾಮರ್ಗಳು ಕ್ರಿಯೇಟ್ ಮಾಡಿರುವಂತ ಕಮೆಂಟ್ಗಳು. ಆ ಕಮೆಂಟ್ಗಳನ್ನ ನೋಡಿದಾಗ ಒಂದಿಷ್ಟು ಜನರಿಗೆ ಅನ್ಸುತ್ತೆ, ಅಯ್ಯೋ ನಾನು ಏನೋ ಕಳ್ಕೊಳ್ತಾ ಇದ್ದೀನೇನೋ, ಈ OTP ಅನ್ನ ನಾನು ಕಳ್ಸ್ಬಿಟ್ರೆ ನನ್ಗೆ ಏನೋ ಸಿಗತ್ತೇನೋ, ಇದು ಸ್ಕ್ಯಾಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ಬಟ್ ಆ ಕಮೆಂಟ್ಗಳು ಕೂಡ ಫೇಕ್ ಕಮೆಂಟ್ಗಳು. ಆ ಹೆಸರಿನ ಜನರುಗಳೇ ಇರೋದಿಲ್ಲ. ಹಾಗೇನೆ ಆ ಕಮೆಂಟ್ ಗಳನ್ನ ಕೂಡ ಸ್ಕ್ಯಾಮರ್ಗಳೇ ಕ್ರಿಯೇಟ್ ಮಾಡಿರೋದಾಗಿರುತ್ತೆ. ಹಾಗಾಗಿ ಈ ಲಿಂಕ್ ಅನ್ನ ಶೇರ್ ಮಾಡಬೇಡಿ. ವಿಡಿಯೋನ ಶೇರ್ ಮಾಡಿ. ಇದೊಂದು ಅವೇರ್ನೆಸ್ ವಿಡಿಯೋ. ಓಕೆ, ಬಾಯ್.